ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಯಾವ ಜಿಲ್ಲೆಯಲ್ಲಿ ನಿಮ್ಮ SSLC ಇಂಗ್ಲೀಷ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ ಅಥವಾ ಆಗಬೇಕಾಗಿದೆ, ಇನ್ನು ಮುಂದೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ನಿಮಗೆ ಬೇಕಾಗ್ತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು ಈ ಕ್ವಶನ್ ಪೇಪರಲ್ಲಿದೆ, ಕಡೆವರೆಗೂ ನೋಡಿ. ಇದೇ ಥರದ ಆಲ್ರೆಡಿ ನಾನು ಇಂಗ್ಲೀಷಲ್ಲಿ 4 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಮೊದಲ 6 ಪಾಠ 6 ಗದ್ಯದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ. ಬೋರ್ಡ್ನ 2 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅವೆಲ್ಲ ನೋಡಬೇಕಾದ್ರೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. SSLC ಇಂಗ್ಲೀಷ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥದ್ದೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಹೋಗಿ ನೋಡಿದರೆ ಸೊ ಆ SSLC ಇಂಗ್ಲೀಷ್ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2025ರಲ್ಲಿ ಇಂಗ್ಲೀಷ್ನ ಎಲ್ಲ ಮಟೀರಿಯಲ್ ನಿಮಗೆ ಸಿಗ್ತದೆ. ದಯಮಾಡಿ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಸೊ ಫಸ್ಟ್ ಕ್ವಶನ್ ಇತ್ತು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಏನಿದೆ ಅಂದರೆ ಶ್ರುತಿ ಸ್ಪೀಕ್ಸ್ ಟ್ರೂತ್ ಇದೆ, ವರ್ಬ್ ಜೊತೆಗೆ ಎಸ್ ಫಾರ್ಮ್ ಇದೆ, ಶ್ರುತಿ ಇದೆ. ಸೊ ಏನಾಗಬೇಕಪ್ಪ ಅಂತಂದ್ರೆ ವೆರಿ ಸಿಂಪಲ್, ಡಸಂಟ್ ಸಿ ಅಂತಕ್ಕಂಥದ್ದು ಇಟ್ ಈಸ್ ದ ರೈಟ್ ಆನ್ಸರ್. ಇದು ಪಾಸಿಟಿವ್ ಅದ, ನೆಗೆಟಿವ್ ಆಗಿ ಮಾಡಬೇಕು. ಸೆಕೆಂಡ್ ಕ್ವಶನಲ್ಲಿ ನೋಡೋದಾದರೆ ಲ್ಯಾಂಗ್ವೇಜ್ ಫಂಕ್ಷನನ್ನು ರಿಕಗ್ನೈಸ್ ಮಾಡಬೇಕು, ಗುರುತಿಸಬೇಕು. ಏನು ಕೇಳಿದ್ದಾರೆ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ರೈಲ್ವೆ ಸ್ಟೇಷನ್ ಇನ್ ಬೆಂಗಳೂರು ಅಂತ ಕೇಳಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಿದೆ ಹೇಳಿ ಅಂತ ಇದೆ. ಸೊ ಇದೇನಾಗ್ತದಪ್ಪ ಅಂತಂದ್ರೆ ಸೀಕಿಂಗ್ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಮಾಹಿತಿಯನ್ನು ಪಡೆಯೋದು ಅಂತ ನಾವು ಹೇಳ್ತೀವಿ. ಮೂರನೇ ಪ್ರಶ್ನೆಗೆ ಹೋಗೋಣ. ಸೊ ಈಫ್ ಕ್ಲಾಸ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇದೆ. ಎಸ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್, ಇಫ್ ಯು ಹ್ಯಾಡ್ ಟೆಲ್ ಮಿ ಅರ್ಲಿಯರ್ ಐ ಜಾಯ್ನ್ಡ್ ಯು ಅಂತ ಇದೆ. ಸೊ ವೆರಿ ಈಸಿ ಅದ, ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 4, ಚೂಸ್ ದ ಪ್ಯಾಸಿವ್ ಫ್ರಾಮ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ದ ಫಾರ್ಮರ್ ಹ್ಯಾಡ್ ಸೋಲ್ಡ್ ದ ಮ್ಯಾಂಗೋಸ್ ಅಂತ ಕೇಳಿದ್ದಾರೆ. ಇದ್ರದ್ದು ಪ್ಯಾಸಿವ್ ಫಾರ್ಮ್ ಏನಾಗ್ತದಪ್ಪ ಅಂತಂದ್ರೆ ದ ಮ್ಯಾಂಗೋಸ್ ಹ್ಯಾವ್ ಬೀನ್ ಸೋಲ್ಡ್ ಬೈ ದ ಫಾರ್ಮರ್ ಅನ್ನೋದು ಸಿಂಪಲ್ ಆಗಿದೆ ಉತ್ತರ. ಇನ್ನು ಡೂ ಆಸ್ ಡೈರೆಕ್ಟೆಡ್ಗೆ ಬರೋಣ. ಫಿಫ್ತ್ ಕ್ವಶನಲ್ಲಿ ಸಿಲಾಬಲ್ ಅನ್ನು ಗುರುತಿಸಬೇಕು. 1 ಸಿಲಾಬಲ್ ವರ್ಡ್ ಕೇಳಿದ್ದಾರೆ. ಟೆಕ್ನಾಲಜಿ, ಟರ್ಮಿನಲ್, ಟ್ಯೂಟರ್, ಟರ್ಮ್ ಅಂತ ಇದೆ. ಇದರಲ್ಲಿ 1 ಸಿಲಾಬಲ್ ವರ್ಡ್ ಯಾವುದಪ್ಪ ಅಂದರೆ ಟರ್ಮ್ ಅಂತಕ್ಕಂಥದ್ದು 1 ಸಿಲಾಬಲ್ ವರ್ಡ್ ಬರ್ತದೆ. ಕ್ವಶನ್ ನಂಬರ್ 6, ಎಸ್ ಕೊಲೆಕ್ಟಿವ್ ವರ್ಡ್ಗಳನ್ನು ರಿಕಗ್ನೈಸ್ ಮಾಡಬೇಕು, ಗುರುತಿಸಬೇಕು. ಸ್ವಿಫ್ಟ್ ಅಂತ ಅದ, ಆ್ಯಕ್ಷನ್, ಪೆನ್, ಏರ್, ವಾಟರ್ ಇದೆ. ಸೊ ಸ್ವಿಫ್ಟ್ ಅಂತಕ್ಕಂಥದ್ದು ಆ್ಯಕ್ಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ 7ದಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಡಿಲಿಸಿಯಸ್ ಅಂತ ಇದೆ. ಸೊ ಡಿಲಿಷಿಯಸ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8ಅಲ್ಲಿ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್ ಅಂತ ಕೇಳಿದ್ದಾರೆ. ಎಕ್ಸಲೆಂಟ್ ಅದ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆ್ಯನ್ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಟೀಚರ್ ಈಸ್ ಟೀಚಿಂಗ್ ದ ಗ್ರಾಮರ್ ಡ್ಯಾಶ್ 10 ಇಯರ್ಸ್ ಅಂತ ಕೇಳಿದ್ದಾರೆ. 10 ಇಯರ್ಸ್ ಅಂತದ. ಫಾರ್ ಅಂತಕ್ಕಂಥದ್ದು ಬರ್ತದೆ. 10th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟಬಲ್ ಲಿಂಕರ್ ಅದ. ಬಾಲೇಶ್ವರ್ ಬೆಗ್ಡ್ ಎವ್ರಿ ಒನ್ ಟು ಹೆಲ್ಪ್ ಡ್ಯಾಶ್ ನೋಬಡಿ ಕೇಮ್ ಫಾರ್ವರ್ಡ್ ಅಂತದ. ಕರೆಕ್ಟ್ ಲಿಂಕರ್ ಏನಾಗ್ತದಪ್ಪ ಅಂದ್ರೆ ಬಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫ್ರಾಮ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್. ಗುರು ಆ್ಯಂಡ್ ಸಿವು ಬಿ ಪ್ಲಸ್ ಪ್ಲೇ ಅದ. ಕ್ರಿಕೆಟ್ ವಿತ್ ದೇರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ ಅಂತ ಕೇಳಿದ್ದಾರೆ. ಸೊ ಬಿ ಪ್ಲೇ ಅಂತಂದ್ರೆ ವೇರ್ ಪ್ಲೇಯಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12ದಲ್ಲಿ ರೈಟ್ ದ ಕರೆಕ್ಟ್ ಫ್ರಾಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಡ್ಯೂಟಿ ಟು ಎವ್ರಿ ಇಂಡಿಯನ್ ಟು ಅಬೈಡ್ ಬೈ ದ ರೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟಿಟ್ಯೂಟ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಬರಬೇಕು. ಮುಂದೆ ಕ್ವಶನ್ ನಂಬರ್ 13ಲ್ಲಿ ಫೇಸ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಏನು ಬರಿಬೋದು, ಡಿಕಿ ಡೋಲ್ಮಾ ಫೇಸ್ ದ ಡಿಫಿಕಲ್ಟೀಸ್ ಅಂತಕ್ಕಂಥದ್ದು ಉತ್ತರ ಇತ್ತು. ಕ್ವಶನ್ ನಂಬರ್ 14ಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ರೋಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಇದೆ. ಏನಾಗ್ತದ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಇಸ್ ದ ರೈಟ್ ಆನ್ಸರ್. ಇನ್ನು ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ದಿ ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ರು. ವಾಟ್ ಆರ್ ಯು ಡೂಯಿಂಗ್ ಎಟ್ ದ ಲೈಬ್ರರಿ. ಶ್ಯಾಮ ಮತ್ತು ಸ್ಮೃತಿ ಇವರ ನಡುವೆ ಇರ್ತಕ್ಕಂಥ ಸಂಭಾಷಣೆ ಇತ್ತು. ಏನಾಗ್ತದಪ್ಪ ಅಂದ್ರೆ ಶ್ಯಾಮ ಆಸ್ಕ್ಡ್ ಸ್ಮೃತಿ ವಾಟ್ ಹಿ ವಾಸ್ ಡೂಯಿಂಗ್ ಎಟ್ ದ ಲೈಬ್ರರಿ ಅನ್ನೋದು ಉತ್ತರ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಫ್ರೇಮ್ ಕ್ವಶನ್ ಮಾಡಬೇಕು. ಎಸ್ಟರ್ಡೇಗೆ ಅಂಡರ್ಲೈನ್ ಮಾಡಿದ್ದಾರೆ.
ಸೋಮನಾಥ ವೆಂಟ್ ಟು ಮಡಿಕೇರಿ ಎಸ್ಟರ್ಡೇ. ಏನಾಗ್ತದೆ ಆನ್ಸರು? ವೆನ್ ಡಿಡ್ ಸೋಮನಾಥ ಗೋ ಟು ಮಡಿಕೇರಿ ಅನ್ನೋದು ಬರ್ತದೆ. 17th ಎರರ್ಗಳನ್ನು ಡಿಟೆಕ್ಟ್ ಮಾಡಿ ಅದನ್ನು ರೀರೈಟ್ ಹಾಕಬೇಕು. ಸಂತೋಷ ಸ್ಪೀಕ್ಸ್ ಫಾರ್ 2 hours ಎಸ್ಟರ್ಡೇ ಆನ್ ಯೂಸಸ್ ಆಫ್ ಟೆಕ್ನಾಲಜಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಟೆಕ್ನಾಲಜಿ ಅಂತಕ್ಕಂಥದ್ದು ತಪ್ಪದ. ಸೊ ಇದು ಟೆಕ್ನಾಲಜಿ ಅಂತಕ್ಕಂಥದ್ದು ಏನು ಬರಬೇಕಪ್ಪ ಅಂತಂದ್ರೆ ಎಸ್, ಇದು ಟೆಕ್ನಾಲಜಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕೇಳಿದರೆ ವರಬಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ. ಸ್ಪೀಕ್ಸ್ ಅದೇನಾಗಬೇಕು? ಸ್ಪೋಕ್ ಅಂತಕ್ಕಂಥದ್ದು ಬರಬೇಕು. ಇಷ್ಟು ಎರರ್ಗಳನ್ನು ಡಿಟೆಕ್ಟ್ ಮಾಡಿ ಬರೀಬೇಕಿತ್ತು. 2 marks ಕ್ವಶನ್ಸ್ಗೆ ಬರೋಣ. 18ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಟು ಸ್ಲೀಪ್ ಬಿಸೈಡ್ ಅ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ, ಕಮೆಂಟ್ ಆನ್ ದಿಸ್ ಅಂತ ಕೇಳಿದ್ದಾರೆ. ಬಿಕಾಸ್ ಸ್ವಾಮಿ ವಾಸ್ ಅ ಗ್ರೋನ್ ಅಪ್ ಬಾಯ್ ಅಂಡ್ ಮಸ್ಟ್ ಬಿ ಕರೇಜಿಯಸ್ ಟು ಸ್ಲೀಪ್ ಅಲೋನ್, ಹಿ ಮಸ್ಟ್ ನಾಟ್ ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅನ್ನೋದು ಉತ್ತರ ಇತ್ತು. 19ನೇ ಪ್ರಶ್ನೆ, ವಾಟ್ ಮೈಟ್ ಹ್ಯಾವ್ ಪ್ರಾಂಪ್ಟೆಡ್ ನೆಹರು ಟು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಆನ್ಸರ್ ಇತ್ತು, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಷನ್. He had vision of social justice. He conducted campaign against social injustice to infuse his vision in the new Indian polity. To give permanent shape to his social philosophy, he was chosen. Question number 20. Why did Smita and Pandit Ravi Shankar get appreciation of the readers? ಏನು ಬರೀಬೇಕಂದ್ರೆ, ಸ್ಮಿತಾ persuaded Pandit Ravi Shankar to give the concert for his brother at home and he fulfilled her brother's wish. Pandit Ravi Shankar and Ustad Alaraka were world famous musicians. In spite of their busy schedule and high profile, they visited the boy and performed for him ಅಂತಕ್ಕಂಥದ್ದು ಇತ್ತು. Question 21. According to the author, why do some people choose to become scientists though they may not earn each much money ಅಂತ ಕೇಳಿದ್ರು. According to the author, some people choose to be scientists because they can't live without science. Their discovery brings the reward. Instead of money, they enjoy freedom, teamwork, independence, discovering the mysteries of nature. Question number 22. What does the expression winter under lock mean in the poem Off to Outer Space Tomorrow Morning? ಆನ್ಸರ್ ಏನಿತ್ತು ಅಂತಂದ್ರೆ, ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಮೀನ್ಸ್ ದ್ಯಾಟ್ ದೇರ್ ಈಸ್ ನೋ ಚೇಂಜ್ ಆಫ್ ವೆದರ್ ಇನ್ ಸ್ಪೇಸ್. ಕ್ವಶನ್ 23 ಅಲ್ಲಿ, ಹೂ ವಾಸ್ ಮಿಸ್ಟರ್ ಪಾಟೀಲ್? ವೈ ಡಿಡ್ ಹಿ ವಿಸಿಟ್ ಮೋಹನಾಜ್ ಹೌಸ್? ಆನ್ಸರ್, ಹಿ ವಾಸ್ ಪೊಲೀಸ್ ಇನ್ಸ್ಪೆಕ್ಟರ್. ಪಾಟೀಲ್ ಸಾಹಿಬ್ ಕೇಮ್ ಟು ಮೋಹನಾಜ್ ಹೌಸ್ ಟು ಹೆಲ್ಪ್ ಅಂಡ್ ವಾರ್ನ್ ಅಬೌಟ್ ಪೊಲೀಸ್ ಸರ್ಚ್ ಅಂತಕ್ಕಂಥದ್ದು ಇತ್ತು. ಆರ್ ಕ್ವಶನ್ ಇದೆ, ವೈ ಇಟ್ ವಾಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಆಫ್ ಅ ಡೋಲ್ಮಾ ಟು ಟೇಕ್ ಅಪ್ ದ ಚಾಲೆಂಜ್ ಮೌಂಟನರಿಂಗ್ ಅಂತ ಕೇಳಿದ್ರು. ಏನಿತ್ತಪ್ಪ ಅಂತಂದ್ರೆ, ಫ್ರಮ್ ಹರ್ ಚೈಲ್ಡ್ಹುಡ್ ಹಿ ವಾಸ್ ಫ್ಯಾಸಿನೇಟೆಡ್ ಬೈ ದ ಬ್ಯೂಟಿ ಆಫ್ ಹಿಮಾಲಯ. ಹರ್ ಹೋಮ್ ವಾಸ್ ಸರೌಂಡೆಡ್ ಬೈ ದ ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್ ಅಂತ ಇತ್ತು. ಮುಂದಿನ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಹನಿಪಾ ವಾಸ್ ಚೀರ್ಫುಲ್? ಹನಿಪಾ dabbled in art. He sketched very well. He made beautiful cards by using waste materials. He loved to play the drums and read well ಅಂತ ಇತ್ತು. What changes came over Wangiza as the bird of happiness caressed him ಅಂತ ಕೇಳಿದ್ದಾರೆ. As soon as the bird of happiness caressed Wangiza gently, his eyeballs flew back to their sockets and he could now see much more brightly than before. All his wounds were healed and he was stronger than ever. Thus magical changes came over Wangiza as the bird of happiness caressed him ಅಂತಕ್ಕಂಥದ್ದು ಇತ್ತು. ಇಷ್ಟು 2 marks ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಇನ್ನು 3 marks ಕ್ವಶನ್ಸ್ನಲ್ಲಿ ಕ್ವಶನ್ ನಂಬರ್ 25 ಅದ, ಅ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ಡ್ ಸತೀಶಾಸ್ ಲೈಫ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಸೊ ಏನು ಬರೀತೀರಿ? ಎಸ್, ಆನ್ಸರ್ ಇತ್ತು, ಫಸ್ಟ್ ಆಫ್ ಆಲ್ ದ ಬರ್ಡ್ ವಾಸ್ ಅನ್ಯೂಸುವಲ್. ಇಟ್ ವಾಸ್ ಅನ್ಲೈಕ್ ಎನಿ ಅದರ್ ಬರ್ಡ್ that Satisha had seen. Moreover, it had some restless energy which made it dart from one place to another, all the time ready for fight. It inspired Satisha to draw and paint. He soon began to spend a lot of time making different sketches. Later, he became a great artist ಅಂತ ಇತ್ತು. ಇನ್ನು ಐ ಆಮ್ ದ ಲ್ಯಾಂಡ್ ಅದೇನು ಕೇಳಿದ್ದಾರೆ, ಸಮರಿ ಇದೆ. ಹೌ ಡಸ್ ಮೆರಿನಾ ಡಿ ಬೆಲ್ಸೆಂಟಾ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್ ಅಂತ ಕೇಳಿದ್ರು. ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ,
ಅಂಕಗಳನ್ನು 3 ಸಿಗ್ತವೆ. ನೀವು ಇವತ್ತೇ ಬಹೆಟ್ ಮಾಡಿದ್ರು ಕೂಡ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಆರ್ ಸಿಗಳನ್ನು ನೋಡೋದಾದ್ರೆ ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಅಂತ ಕೇಳಿದ್ದಾರೆ. ಸೊ ಮೀ ಅಂದರೆ ಯಾರು ಅಂತ ಕೇಳಿದ್ದಾರೆ. ಸೊ ಮೀ ಅಂದರೆ ಇಲ್ಲಿ ಬಾಲೇಶ್ವರ ಅಂತ ಬರ್ತಾರೆ. ಬಿ ಕ್ವಶನ್ ಇತ್ತು ವಾಟ್ ಅ ಕ್ವಾಲಿಟಿ ಆಫ್ ದ ಸ್ಪೀಕರ್ ಈಸ್ ಹೈಲೈಟೆಡ್ ಹಿಯರ್ ಅಂತ ಕೇಳಿದ್ರು. ಹ್ಯುಮ್ಯಾನಿಟಿ, ಕೈಂಡ್ನೆಸ್, ಹೆಲ್ಪಿಂಗ್ ನೇಚರ್. ಸಿ ದಲ್ಲಿ ವೈ ಡಿಡ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದ್ದಾರೆ. ಆನ್ಸರ್ ಬಿಕಾಸ್ ನೋಬಡಿ ವಾಲಂಟಿಯರ್ ಟು ಹೆಲ್ಪ್ ರೋಮಾ ಬಿಕಾಸ್ ದೇ ಫಿಯರ್ಡ್ ಅಬೌಟ್ ಗೆಟ್ಟಿಂಗ್ ಇನ್ವಾಲ್ವ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಇನ್ನು 28 ದಲ್ಲಿ ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ಅಂತ ಕೇಳಿದ್ರು. ಹೂ ಈಸ್ ದ ಸ್ಪೀಕರ್ ಅಂತ ಇತ್ತು, ಅಲ್ಲಿ ಆಥರ್ ಅಂತ ಬರ್ತದೆ. ಬಿ ಕ್ವಶನ್ ಇತ್ತು ವಾಟ್ ವಾಸ್ ದ ಮೀಟಿಂಗ್ ಅಬೌಟ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಟು ಸಾಲ್ವ್ ದ ಕಂಪ್ಲೇಂಟ್ ದಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ ಅಂತ ಇತ್ತು. ಸಿ ದಲ್ಲಿ ವೈ ಡಿಡ್ ಟೇಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ಅಂತ ಕೇಳಿದ್ದಾರೆ. ಅದರಲ್ಲಿ ಬಿಕಾಸ್ ಡಾನ್ ಅನ್ಸೆಲ್ಮೋ ವಾಸ್ ಇನ್ ನೋ ಹರ್ರಿ ಅಂತ ಇತ್ತು. 29ಗೆ ಬರೋಣ. ಸೊ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಎ ಆನ್ಸರ್ ಇತ್ತು ಎಸ್, ಪೋಯೆಟ್ ಇಸ್ ದ ರೈಟ್ ಆನ್ಸರ್. ಬಿ ದಲ್ಲಿ ವಾಟ್ ಡಸ್ ದ ಪ್ರೇಸ್ ಲೀವ್ಸ್ ಆಫ್ 50 ರೆಫರ್ ಹಿಯರ್ ಅಂತ ಕೇಳಿದ್ರು. ದ ಟೆಂಪಲ್ಸ್ ಆರ್ ಬಿಲ್ಟ್ ಆಫ್ ಸ್ಟೋನ್ಸ್ ಆ್ಯಂಡ್ ದೇರ್ ವಾಲ್ಸ್ ಆರ್ ಫಿಲ್ಡ್ ವಿತ್ ಫಿಗರ್ಸ್. ಇನ್ನು ವೈ ಡಸ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದ್ದಾರೆ. ಸೊ ಅದರ ಆನ್ಸರ್ ಏನಿತ್ತಪ್ಪ ಅಂದರೆ ಮದರ್ಲ್ಯಾಂಡ್ ಅಂತ ಇತ್ತು. ಇನ್ನು ನೆಕ್ಸ್ಟ್ ಇದೊಂದು ನೋಡ್ಕೊಡ್ರಿ. ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ಔಟ್ ಟೆಂಪಲ್ಸ್ ಎಫಿಕ್ ಇನ್ ಸ್ಟೋನ್ಸ್ ಅಂತ ಇದೆ. ಸೊ ಆಲ್ರೆಡಿ ನಾನು ಇದನ್ನು ಏನು ಮಾಡಿದೆ ಅಂತಂದರೆ ಇದ್ರೆ ಎಸ್ ಇದೇ ಆನ್ಸರ್ಸನ್ನು ಹೇಳಿದ್ದೀವಿ. ಒಂದು 30ದ ಆನ್ಸರ್ ಏನಾಗದ ಇಲ್ಲಿ ಬಂದಿದೆ. ಸೊ ಇದು ನಾನು ಹೇಳಿರೋದು 30ದು. 29 ಇಲ್ಲಿದೆ ನೋಡಿ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲೀವ್ಸ್ 15 ಹ್ಯಾಂಡ್ಸ್. ಹೂ ಮೇಡ್ ಸ್ಟೇಟ್ಮೆಂಟ್ ಅಂದರೆ ಡಿಯಾಗೋ ಸ್ಟೇಟ್ಮೆಂಟ್ ಇತ್ತು ಅದರಲ್ಲಿ. ನೆಕ್ಸ್ಟ್ ವಾಟ್ ಡಸ್ ದ ಪ್ರೇಸ್ ಲೀವ್ಸ್ ಆಫ್ 50 ಅಂತ ಕೇಳಿದ್ದಾರೆ. ಅದು ಸೀಮನ್ಸ್ ಲೈಫ್ ಅಂತ ಇದೆ. ನೆಕ್ಸ್ಟ್ ವೈ ಡಸ್ ಸ್ಪೀಕರ್ ಸೇಸು ಅಂತ ಕೇಳಿದ್ರು. ಅದರಲ್ಲಿ ದ ಸೀಮೆನ್ ವೇರ್ ಟಯರ್ಡ್ ಆ್ಯಂಡ್ ವಾಂಟೆಡ್ ಟು ರಿಟರ್ನ್ ಹೋಮ್ ಬಟ್ ಕೊಲಂಬಸ್ ವಾಸ್ ಫರ್ಮ್ ಆ್ಯಂಡ್ ವುಡ್ ನಾಟ್ ಗಿವ್ ಅಪ್ ಅಂತ ಇತ್ತು. ಸೊ ನೆಕ್ಸ್ಟ್ ಇದು ಶಾಲ್ ಐ ಸಿಂಗ್ ಆಫ್ ಯುವರ್ ಅಂತ ಇದೆಯಲ್ಲ. ಸೊ ಇದ್ರದ್ದು ಉತ್ತರ ಇತ್ತು ಪೋಯೆಟು. ಆಮೇಲೆ ಟೆಂಪಲ್ಸ್ ಆಫ್ ಬಿಲ್ಡ್ಸ್ ಆಫ್ ಸ್ಟೋನ್ಸು ಮದರ್ಲ್ಯಾಂಡು. ಇನ್ನು ನೆಕ್ಸ್ಟ್ ಪ್ರೊಫೈಲ್ ಬರಬೇಕಾಗಿತ್ತು. ಸೊ ಪ್ರೊಫೈಲ್ ಏನದಪ್ಪ ಅಂದ್ರೆ ಗುಕೇಶ್ ಡೊಮುರಾಜ್ ಬಗ್ಗೆ ಇದೆ. ಸೊ ಗುಕೇಶ್ ಡೊಮರಾಜ್ ಬಗ್ಗೆ ಇರ್ತಕ್ಕಂಥದ್ದು ಏನು ಬರಬೇಕು. ದಿಸ್ ಪ್ರೊಫೈಲ್ ಇಸ್ ಬಿಲಾಂಗ್ ಟು ಮಿಸ್ಟರ್ ಗುಕೇಶ್ ಡೊಮರಾಜು. ಹಿ ವಾಸ್ born in 29th May 2006. His birthplace is Chennai. His parents' name is Rajanikanth and Padma Kumari. He is famous for known for chess, and he was also known as Grandmaster in 2019. He also awarded that Khel Ratna from Government of India ಅಂತಕ್ಕಂಥ ಬರೆದ್ರು. ಸೊ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಎಲ್ಲ ಕೀ ಪಾಯಿಂಟ್ಸ್ಗಳನ್ನ ಏನು ಮಾಡಬೇಕಪ್ಪ ಅಂದರೆ ಒಂದೊಂದು ಸೆಂಟೆನ್ಸಲ್ಲಿ ಪ್ರೊಫೈಲ್ ಬರೀತಾ ಹೋದರೆ ನಿಮಗೆ ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಇನ್ನು ಒಂದು ಸ್ಟೋರಿ ಇದೆ ನೋಡಿ. ಇಲ್ಲಿ 3 ಫ್ರೆಂಡ್ಸ್ ಅದ. ಕ್ಲೂಸ್ ನೋಡ್ಕೊಡ್ರಿ. ಗೀಸ್ ಅದ, ಟಾರ್ಟೈಸ್ ಅದ, ಓಕೆನಾ, ಫುಡ್ ಅದ. ಆಮೇಲೆ ಇದ್ರದ್ದು ಏನು ಮಾರಲ್ ಅಂತ ಕೇಳಿದ್ರು. ಸೊ ಟಾರ್ಟೈಸ್ ಅಂದ್ರೆ ಆಮೇಲೆ ನಿಮಗೆ ಎಲ್ಲ ಬರ್ತದೆ ಗೊತ್ತಲ್ಲ. ಸೊ ಅದೇ ಏನಾಗಿತ್ತಪ್ಪ ಅಂದರೆ ಒಂದು ಕತೆ ಇದೆ. ಸೊ ಅದರಲ್ಲಿ ಗೀಸ್ ಇದೆ, ಟಾರ್ಟೈಸ್ ಇದೆ, 2 ಲೇಕ್ ಅದ, ಒಂದು ಸರೋವರದಲ್ಲಿ ಅವೆಲ್ಲ ಆಹಾರಗಳನ್ನು ಇದನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನೀವು ಸಿಂಪಲ್ ಆಗಿ ಏನು ಮಾಡ್ಬೋದು, ಇದೊಂದು ಮಾರಲ್ ಆಗಿರ್ತಕ್ಕಂಥ ಸ್ಟೋರಿ ಅದ. ಇದನ್ನು ನೋಡ್ಕೊಡ್ರಿ. ಇದು ಕೂಡ ಬಂದರೆ ಬರ್ಬೋದು. ಇನ್ನು ಪಿಕ್ಚರ್ ರೈಟಿಂಗಲ್ಲಿ ಏನದಪ್ಪ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಜಾತ್ರೆ ಇದೆ ನೋಡಿ. ಇವಾಗೆಲ್ಲ ಜಾತ್ರೆ ಸೀಸನ್ ಅದ. ಸೊ ಜಾತ್ರೆದು ಸೀಸನ್ ಕೊಟ್ಟಿದ್ದಾರೆ. ಸೊ ಏನು ಬರಿಬೇಕಪ್ಪ ಅಂತಂದ್ರೆ ಎಸ್, a picture worth 1000 words. There is a picture of a village fair ada. This picture is very beautiful. I like this picture. There are so many people in the picture. There is a ice cream seller, there is a toy seller, there is a group of women dancing, there is a group of men, there is a so many of fun games. ಸೊ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದರೆ ಒಂದು 5 ಸಾಲ ಬರೆದ ಅಂಕಗಳನ್ನು ಕೊಡ್ತಾರೆ. ಇನ್ನು ಮಾಮೂಲಿ ನಿಮಗೆ ಬರ್ತಕ್ಕಂಥ ಪದ್ಯಗಳಿದ್ದಾವೆ. ಇಟ್ ಈಸ್ ಎಂಥ್ರಾಯ್ಡ್ ಇಂದ ಹಿಡಿದು ಫಿಯರ್ ದ ಕಿಂಗ್ಸ್, ಓ ಸೇ ವಾಟ್ ಈಸ್ ದ ಬ್ಲೈಂಡ್ ಬೈ ಇದು ಬಂದಿದೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತಾವೆ. ಬಹೆಟ್ ಹಾಕಲೇಬೇಕು. ಇದು ಅನ್ಸಿನ್ ಪ್ಯಾಸೇಜ್ ಇತ್ತು, ಇದೇನು ಇಂಪಾರ್ಟೆಂಟ್ ಇಲ್ಲ. ಮತ್ತೇನು ಲಾಂಗ್ ಆನ್ಸರಲ್ಲಿ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈನ್ಸರ್ ಟ್ರೀ ಸಮರಿ, ದ ಬ್ಯಾಲೆಡ್ ಆಫ್ ದ ಟೆಂಪಸ್ಟ್ ಅದ, ದ ಸಾಂಗ್ ಆಫ್ ಇಂಡಿಯಾ 4 ಮಾರ್ಕ್ಸಲ್ಲಿ ಎನಿ ಒಂದನ್ನು ಬರಿಬೋದು. ನೆಕ್ಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅದ, ಇಂಟರ್ನೆಟ್ ಆ್ಯಂಡ್ ಯೂಸಸ್ ಅದ, ಸೇವ್ ಫಾರೆಸ್ಟ್ ಸೇವ್ ಲೈಫ್ ಬಗ್ಗೆ ಇರ್ತಕ್ಕಂಥದ್ದು. ಇದು ಪೊಲ್ಯೂಷನ್ಸ್ ಬಗ್ಗೆ ಒಂದು ನೋಡ್ಕೊಂಡು ಹೋಗಿ, ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತದೆ. ಲೆಟರ್ ರೈಟಿಂಗಲ್ಲಿ ಏನು ಕೇಳಿದಾರೆ, ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಆಸ್ಕಿಂಗ್ ಹಿಮ್ ಟು ಸೆಂಡ್ 3000 rupees ಫಾರ್ ಅ ಸ್ಕೂಲ್ ಟ್ರಿಪ್ ಟು ಕೇರಳ ಅಂತ ಕೇಳಿದ್ದಾರೆ. ನೀವು ಗೀತಾ ಗಂಗಾಧರ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಾವಿನಕೆರೆ ಕೊಪ್ಪ ಅಲ್ಲಿ ಇಮ್ಯಾಜಿನ್ ಮಾಡಬೇಕು. ಓಕೆನಾ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಒಂದು SSLC